ನಾವು ಏನು ಮಾಡ್ತೇವೆ, ಯಾವುದಾದ್ರೂ ಒಂದು ವಸ್ತುವನ್ನು ನಮ್ಗೆ ಬೇಕಾದನ್ನು ತಂದು ಉಪಯೋಗಿಸಿದ ಮೇಲೆ ಅದು ಎಲ್ಲಿ ಉಪಯೋಗ ಇತ್ತು ಅಲ್ಲಿ ಬಿಟ್ಟು ಹೊರಟೋಗ್ತೇವೆ. ಹನುಮಂತ ತಂದ ಮೇಲೆ ಅದು ಕೆಲಸ ಮುಗೀತು ಅಂತಂದ ಮೇಲೆ ಸುಷೇಣ ಅವರ ವೈದ್ಯ ಬೇಕಾದ್ದನ್ನೆಲ್ಲ ಅಗತ್ಯ ಇದ್ದದ್ದನ್ನೆಲ್ಲ ತಗೊಂಡಾದ್ಮೇಲೆ ಅಲ್ಲೂ ಕೂಡ ಏನಾಯಿತು, ಪರ್ವತವನ್ನು ತರುವ ಉದ್ದೇಶ ಏನು ಬಂತು, ನೀವು ಬರೀ ಒಂದೆರಡು ಮಾತ್ರೆ ತನ್ನಿ ಅಂದರೆ ಸೀದಾ ಫಾರ್ಮಸಿಯನ್ನೇ ತರುದಾ? ಅದರಲ್ಲಿ ಬೇರೆ ಅವನಿಗೆ ಮರ್ತೋಯ್ತು, ಕನ್ಫ್ಯೂಸ್ ಆಗೋಯ್ತು, ಯಾವುದು ಸಂಜೀವನಿ ಗಿಡ ಗೊತ್ತಾಗದೆ ತಗೊಂಬಂದ್ಬಿಟ್ಟ ಅಂತೆಲ್ಲ ಹೇಳ್ತಾರೆ. ಮೂಲತಃ ಆಗಿದ್ದೇನೆಂದ್ರೆ ಸಹಜವಾಗಿ ಆ ಔಷಧಿಯ ದೇವತೆಗಳು ತಕ್ಷಣ ಯಾರಿಗೂ ತಮ್ಮನ್ನು ಬಿಟ್ಕೊಡಲ್ಲ. ಹಾಗಾಗಿ ಅವುಗಳು ಮರೆಯಾಗಿ ಕೂತಾಗ ಕಾದು ಮಾತಾಡಿಸಿ ಕನ್ವಿನ್ಸ್ ಮಾಡಿ ತರುವಷ್ಟು ಟೈಮ್ ಇಲ್ಲ. ಅದಕ್ಕೆ ಇಡೀ ಬೆತ್ತವನ್ನೇ ಹೊತ್ಕೊಂಡ್ಬಂದ. ಯಾಕಂದ್ರೆ ವೈದ್ಯ ಇದ್ದಾನೆ, ಅವ್ನು ನೋಡ್ಕೊಂಡು ವ್ಯವಸ್ಥೆ ಮಾಡ್ತಾನೆ ಅಂತ. ಅಂದ್ರೆ ತಾವು ಹೇಳೋದು ಈ ಆಯುರ್ವೇದ ವೈದ್ಯರಾಗಿದ್ದಾರೆ ಅವ್ರಿಗೆ ಮಾತ್ರ ಈ ಹರ್ಬ್ಸ್ ಪರಿಚಯ ಮತ್ತು ಅವುಗಳ ಒಲವು ಉಂಟಾಗ್ಲಿಕ್ಕೆ ಸಾಧ್ಯ. ಅವುಗಳು ಒಲಿಯುವುದೇ ಅಂತವರಿಗೆ, ಯಾಕಂದ್ರೆ ಅವರು ಅದರ ಬಗ್ಗೆ ಕೃಷಿ ಮಾಡಿರ್ತಾರೆ, ಅದರ ಸೇವೆ ಮಾಡಿರ್ತಾರೆ. ಹಾಗಾಗಿ ಅಪರಿಚಿತನಾದಿದ್ದಾನೆ ಅನ್ನೊಂದೇ ಕಾರಣಕ್ಕೆ ಅವುಗಳು ಸ್ವಲ್ಪ ತಮ್ಮನ್ನು ಮರೆ ಮಾಡಿಕೊಂಡ್ರೆ, ನಿಮ್ಮನ್ನೆಲ್ಲ ಹುಡುಕಿ ಕರ್ಕೊಂಡು ಹೋಗುವಷ್ಟು ಸಮಯ ಇಲ್ಲ ನನಗೀಗ, ಅಲ್ಲಿ ಆಗೋ ಕೆಲಸ ಬೇಗ ಆಗ್ಬೇಕು ಅಂತ ಇಡೀ ಬೆಟ್ಟವನ್ನೇ ಹೊತ್ಕೊಂಡು ಬಂದ. ಸ್ವಾರಸ್ಯ ಏನು ಅಂದ್ರೆ, ಆ 50,000 ಯೋಜನೆಗಳಷ್ಟು ದೂರಕ್ಕೆ ಬೆಟ್ಟವನ್ನು ಹೊತ್ತು ತಂದವನಿಗೆ ಮರಳಿ ಆ ಬೆಟ್ಟವನ್ನು ಅಲ್ಲಿಂದಲೇ ಎಸಿತಾನೆ. ಎಸ್ದ್ರೆ ಇರುವೆ ಬೆಳಿಗ್ಗೆ ಮನೆಯಿಂದ ಹೊರಟು ಹೋದದ್ದು ವಾಪಸ್ ಬರುವಾಗ ನಮ್ಮ ಮನೆಯ ಗೂಡೇನೋ ಚೇಂಜ್ ಆಗಿದೆ ಅಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂತೆ. ಸೂಕ್ಷ್ಮವಾದ ಸಣ್ಣ ಬದಲಾವಣೆಯು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ. ಅಂದ್ರೆ ಇದು ಕಾರ್ಯ ದಕ್ಷತೆ. ಯಾವುದೇ ಒಂದು ವಸ್ತುವನ್ನು ಎಲ್ಲಿಂದ ತೆಗೆದುವೋ ಅಲ್ಲಿಂದ ವಾಪಸ್ ಇಡಬೇಕಾದ ನಮ್ಮ ಕೆಲಸ. ನಾವು ಗಡಿಬಿಡಿಯಲ್ಲಿ ಏನೋ ಹುಡುಕ್ಲಿಕ್ಕೆ ಅಂತ ಓಡಿ ಬರ್ತೇವೆ, ಓಡಿ ಬಂದು ಹೊರಡುವಾಗ ಗಾಡಿ ಕೀಯಲ್ಲಿ ಇಟ್ಟಿದ್ದೇವೆ ಅಂತ ನೆನಪಿಲ್ಲ, ಅದನ್ನು ಹುಡುಕ್ಲಿಕ್ಕೆ ಮತ್ತೆ ಅರ್ಧ ಗಂಟೆ. ಅಂದ್ರೆ ಈ ತರ ನಾವು ಸಮಯ ಕಳ್ಕೊಳ್ಳುವುದೇ ನಮ್ಮ ಅಶಿಸ್ತಿನಿಂದಾಗಿ. ಹನುಮಂತ ಈ ಶಿಸ್ತನ್ನು ನಾವು ಪಾಲಿಸಬೇಕು ಅನ್ನೋದನ್ನು ತಿಳಿಸ್ತಾನೆ.